ಅಭಿಮನ್ಯು ಅರ್ಜುನ ಹಾಗೂ ಸುಭದ್ರೆಯ ಕುಮಾರ. ಕೇವಲ ತನ್ನ 16ನೇ ವಯಸ್ಸಿಗೆ ಕೌರವರ ಪಾಲಿಗೆ ಸಿಂಹ ಸ್ವಪ್ನವಾದ ಮಹಾಪರಾಕ್ರಮಿ. ಏಕಾಂಗಿಯಾಗಿ ಚಕ್ರವ್ಯೂಹವನ್ನ ಭೇದಿಸಿದ ಗಂಡುಗಲಿ. ಆದ್ರೆ ಅಭಿಮನ್ಯುವಿನ ಸಾವಿನ ಹಿಂದೆ ಒಂದು ರಹಸ್ಯ ಅಡಗಿದೆ. ಆ ರಹಸ್ಯ ತಿಳಿದಿದ್ದು ಕೇವಲ ಶ್ರೀಕೃಷ್ಣನಿಗೆ ಮಾತ್ರ. ಹಾಗಾಗಿ ಶ್ರೀಕೃಷ್ಣನು ಕೂಡ ಅಭಿಮನ್ಯುವಿನ ಸಾವನ್ನ ತಡೆಯೋದಿಲ್ಲ. ಅಷ್ಟಕ್ಕೂ ಅಭಿಮನ್ಯು ಸಾವಿನ ಹಿಂದಿದ್ದ ರಹಸ್ಯವಾದ್ರೂ ಏನು? ಬನ್ನಿ ತೋರಿಸ್ತೀವಿ. ಅಭಿಮನ್ಯು ಅರ್ಜುನ ಸುಭದ್ರೆಯ ವೀರಪುತ್ರ. ತನ್ನ 16ನೇ ಪ್ರಾಯಕ್ಕೆ ಕೌರವರ ಅಖಂಡ ಸೇನೆಯನ್ನ ದಿಕ್ಕಾಪಾಲು ಮಾಡಿದ್ದ ಮಹಾಪರಾಕ್ರಮಿ. ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನ ಏಕಾಂಗಿಯಾಗಿ ಭೇದಿಸಿದ ಮಹಾವೀರ ಅಭಿಮನ್ಯು. ಅಭಿಮನ್ಯುವಿನ ಪರಾಕ್ರಮಕ್ಕೆ ಸಾಕ್ಷಾತ್ ದ್ರೋಣಾಚಾರ್ಯರೇ ಬೆರಗಾಗಿ ಹೋಗಿದ್ರು. ಕೆಲವೊಮ್ಮೆ ಯಾರೋ ಮಾಡಿದ ಶಪಥ ಇನ್ಯಾರನ್ನೋ ಬಲಿ ಪಡೆಯುತ್ತೆ. ಯಾರಿಗೋ ನೀಡುವ ವರ ಮತ್ಯಾರಿಗೋ ಶಾಪವಾಗುತ್ತೆ. ಅಭಿಮನ್ಯುವಿನ ವಿಚಾರದಲ್ಲಿ ಆಗಿದ್ದು ಕೂಡ ಅದೇ. ಅಭಿಮನ್ಯು ಸಾವಿನ ಹಿಂದೆ ಯಾರೋ ಮಾಡಿದ ಶಪಥವಿದೆ, ಇನ್ಯಾರೋ ಪಡೆದ ವರವಿದೆ. ಅದೇ ಕಾರಣಕ್ಕೆ ಅಭಿಮನ್ಯು ಕೇವಲ 16ನೇ ವಯಸ್ಸಿಗೆ ಸಾವನ್ನಪ್ಪಬೇಕಾಯಿತು. ಅಷ್ಟಕ್ಕೂ ಅದ್ಯಾರು ಪಡೆದ ವರ ಅಭಿಮನ್ಯುವಿಗೆ ಶಾಪವಾಯಿತು ಅಂತೀರಾ? ಅದು ಬೇರಾರೂ ಅಲ್ಲ, ಇವರೇ ದುರ್ಯೋಧನನ ಬಾಮೈದುನ ಸೈಂಧವ. ಇವನೊಬ್ಬನೇ ಅಲ್ಲ, ರಾತ್ರಿ ಹೊತ್ತು ಜಗತ್ತನ್ನ ಬೆಳಗುವ ಚಂದ್ರದೇವ ಕೂಡ. ಇವರಿಬ್ಬರಿಂದಲೇ ವೀರ ಅಭಿಮನ್ಯು ತನ್ನ 16ನೇ ವಯಸ್ಸಿಗೆಲ್ಲ ವೀರ ಮರಣ ಹೊಂದಬೇಕಾಯಿತು. ಸೈಂಧವ ಪಡೆದ ಒಂದು ವರ ಅಭಿಮನ್ಯುವಿನ ಪಾಲಿಗೆ ಹೇಗೆ ಶಾಪವಾಯಿತು ಅನ್ನೋದು ಕೇಳಿದ್ರೆ ಆಶ್ಚರ್ಯವಾಗುತ್ತೆ. ಸೈಂಧವ ಸಿಂಧು ಸಾಮ್ರಾಜ್ಯದ ಅಧಿಪತಿ, ಸ್ವತಃ ದುರ್ಯೋಧನನ ಬಾಮೈದ. ಈ ಸೈಂಧವ ಒಮ್ಮೆ ಘೋರ ಅನಾಹುತಕ್ಕೆ ಪ್ರಯತ್ನಿಸ್ತಾನೆ. ಅದು ಪಾಂಡವರು ವನವಾಸದಲ್ಲಿದ್ದಂಥ ಸಮಯ. ದ್ರೌಪದಿಯನ್ನ ವನದ ಬಿಡಾರದಲ್ಲಿ ಬಿಟ್ಟ ಪಾಂಡವರು ಹೊರಗೆ ಹೋಗಿರ್ತಾರೆ. ಆ ಸಮಯದಲ್ಲಿ ದ್ರೌಪದಿಯ ಬಿಡಾರಕ್ಕೆ ಸೈಂಧವ ಪ್ರವೇಶಿಸ್ತಾನೆ. ಆತನನ್ನ ಕಂಡಂತ ದ್ರೌಪದಿ, ಹೇ ಸೈಂಧವ, ಈ ದಟ್ಟ ವನದಲ್ಲಿ ನೀನೇನು ಮಾಡುತ್ತಿರುವೆ? ಹೀಗೆ ಏಕಾಏಕಿ ಪುರುಷರಿಲ್ಲದ ಸಮಯದಲ್ಲಿ ಒಳಗೆ ಬಂದಿರುವೆಯಲ್ಲ. ಒಂಟಿ ಸ್ತ್ರೀ ಇರುವಾಗ ಹೀಗೆ ಅತಿಕ್ರಮಿಸಿ ಬರುವುದು ಧರ್ಮವಲ್ಲ ಅನ್ನೋದು ನಿನಗೆ ತಿಳಿದಿಲ್ಲವೇ? ಹೊರಗೆ ಹೋಗು. ನೀನು ಬಂದಿರುವುದು ಯಾರಾದರೂ ನೋಡಿದರೆ ನನ್ನ ಬಗ್ಗೆ ಅನರ್ಥ ಭಾವಿಸಿಯಾರು. ದ್ರೌಪದಿ ಹೇಳಿದ ಮಾತು ಸೈಂಧವನ ಕಿವಿಗೆ ಹೋಗೋದೇ ಇಲ್ಲ. ಆತ ರಕ್ಕಸನಂತೆ ನಗ್ತಾನೆ. ಏ ಪಾಂಚಾಲಿ, ನಿನ್ನ ಪತಿಯರಿಲ್ಲದ ಸಮಯ ನೋಡಿಕೊಂಡೇ ನಾನು ಇಲ್ಲಿಗೆ ಬಂದಿರುವೆ. ನಾನು ಬಂದಿದ್ದು ನಿಮ್ಮ ಕ್ಷೇಮ ವಿಚಾರಿಸೋಕಲ್ಲ, ಬಹುದಿನಗಳಿಂದ ನನ್ನನ್ನ ಕಾಡುತ್ತಿರುವ ನಿನ್ನ ದೇಹ ಸೌಂದರ್ಯವನ್ನ ಅನುಭವಿಸೋಕೆ. ವಿರೋಧಿಸದೆ ಬಾ, ನನ್ನನ್ನ ಪ್ರಸನ್ನಗೊಳಿಸು, ನನ್ನ ಈ ಕಾಮದಾಸೆಯನ್ನ ತೀರಿಸು. ಸೈಂಧವನ ಮಾತುಗಳು ದ್ರೌಪದಿಯನ್ನ ಬೆಚ್ಚಿ ಬೀಳುವಂತೆ ಮಾಡಿತು. ಸೈಂಧವ ದ್ರೌಪದಿಯನ್ನ ಅಪಹರಿಸಲು ಪ್ರಯತ್ನಿಸ್ತಾನೆ. ಆಗ ದ್ರೌಪದಿಯ ಆರ್ತನಾದ ಕೇಳಿ ಬಿಡಾರದತ್ತ ಧಾವಿಸಿದ ಪಾಂಡವರು ಸೈಂಧವನ ಮೇಲೆ ಹಲ್ಲೆ ಮಾಡ್ತಾರೆ. ಅಲ್ಲದೆ ಸೈಂಧವನ ತಲೆ ಬೋಡಿಸಿ ಅಪಮಾನಿಸ್ತಾರೆ. ಅವತ್ತು ಪಾಂಡವರು ಮಾಡಿದ ಅಪಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಸೈಂಧವ ನಿರ್ಧರಿಸಿದ್ದ. ಅದಕ್ಕಾಗಿ ಗಂಗಾ ನದಿಯ ತೀರದಲ್ಲಿ ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತು ಶಿವನ ಕುರಿತು ಘೋರ ತಪಸ್ಸು ಮಾಡಲು ಆರಂಭಿಸ್ತಾನೆ. ವರ್ಷಗಳ ಕಾಲ ಹೀಗೆ ತಪಸ್ಸು ಮಾಡಿದ ಬಳಿಕ ಸಾಕ್ಷಾತ್ ಪರಮೇಶ್ವರ ಪ್ರತ್ಯಕ್ಷನಾಗ್ತಾನೆ. ಸೈಂಧವ, ನಿನ್ನ ಉಗ್ರ ತಪಸ್ಸಿನಿಂದ ನಾನು ಪ್ರಸನ್ನನಾಗಿದ್ದೇನೆ. ನಿನ್ನ ಶಿವಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನಗೆ ಏನು ವರ ಬೇಕು ಕೇಳಿಕೋ. ಸಾಕ್ಷಾತ್ ಶಂಕರನೇ ಪ್ರತ್ಯಕ್ಷನಾಗಿ ವರ ನೀಡುತ್ತೇನೆ ಎಂದು ಹೇಳಿದಾಗ ಸೈಂಧವನಿಗೆ ಎಲ್ಲಿಲ್ಲದ ಸಂತೋಷ. ಕ್ಷಣ ಮಾತ್ರವೂ ತಡ ಮಾಡದೆ ಸೈಂಧವ ಶಿವನನ್ನ ಕುರಿತು ಒಂದು ವರ ಕೇಳೇ ಬಿಡ್ತಾನೆ. ಆ ವರವೇನು ಗೊತ್ತಾ? ಏ ಪರಮೇಶ್ವರ, ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಸಾರ್ಥಕವಾಯಿತು.
ನಿನ್ನಿಂದ ನಾನು ಒಂದು ವರವನ್ನ ಪಡೆಯಲು ಇಚ್ಛಿಸುತ್ತೇನೆ. ದಯಮಾಡಿ ಕೃಪೆ ತೋರಿ ನಾನು ಕೇಳುವ ವರವನ್ನ ಕರುಣಿಸು. ನಾನು ಕೇಳುವಂತಹ ಆ ವರವೇನು ಅಂದ್ರೆ, ಸ್ವಾಮಿ, ಪಾಂಡವರು ನನ್ನ ಕೈಯಿಂದಲೇ ಸಂಹಾರವಾಗಬೇಕು. ಅಂಥದ್ದೊಂದು ವರವನ್ನ ನನಗೆ ಕರುಣಿಸು ಪ್ರಭು. ಸೈಂಧವ ಇಂತಹ ಘೋರವಾದ ವರವನ್ನ ಕೇಳಿದ್ದನ್ನ ನೋಡಿ ಸ್ವತಃ ಪರಮೇಶ್ವರನೇ ದಂಗಾಗಿ ಹೋಗ್ತಾನೆ. ಯಾಕಂದ್ರೆ ಸೈಂಧವ ಪಾಂಡವರನ್ನ ಹತ್ಯೆ ಮಾಡುವ ಶಕ್ತಿ ಕೊಡು ಅಂತ ಕೇಳ್ತಾನೆ ಅಂತ ಶಿವ ಪರಮಾತ್ಮನು ಊಹಿಸಿರಲಿಲ್ಲ.